ಈಗೇನಿದ್ರು ಕೂಡ ಸಚಿವಗಿರಿ ಯಾರ ಪಾಲಿಗೆ ಅನ್ನೋದ್ರ ಬಗ್ಗೆನೇ ಚರ್ಚೆ ಜೋರಾಗಿದೆ. KH ಮುನಿಯಪ್ಪ ಅವರ ಬದಲಿಗೆ ಪುತ್ರಿ ರೂಪಕಲಾ ಅವರಿಗೆ ಸಚಿವ ಸ್ಥಾನ ಎನ್ನುವಂತಹ ವದಂತಿ. ಈ ಬಗ್ಗೆ ಸಚಿವಾಕಾಂಕ್ಷಿ ರೂಪಕಲಾ ಶಶಿಧರ್ ಪ್ರತಿಕ್ರಿಯೆ ಕೊಟ್ಟರು. ಟಿವಿ9 ಜೊತೆ ಮಾತನಾಡಿದ್ದಾರೆ. ವೈಯಕ್ತಿಕವಾಗಿ ಅವಕಾಶ ಕೊಡಿ ಅಂತ ನಾನೇನು ಕೇಳಿಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿಗೆ ಅವಕಾಶ ಸಿಗಲಿ. ಸವಾಲುಗಳಿರುತ್ತೆ, ಅವಕಾಶ ಕೊಟ್ಟರೆ ಕಲಿತಾರೆ. ನಾನು ಕೋಲಾರ ಜಿಲ್ಲೆಗೆ ಮಾತ್ರ ಸೀಮಿತವಾಗಿ ಮಾತನಾಡಲ್ಲ. ಪಕ್ಷದ ಜವಾಬ್ದಾರಿ ಇದೆ, ಪಕ್ಷ ನಿರ್ಧಾರ ಮಾಡುತ್ತೆ ಎಂದಿದ್ದಾರೆ KGF ಶಾಸಕಿ. ನಾವು ಪ್ರತಿನಿಧಿ ಮಾತನಾಡಿಸಿದ್ದಾರೆ ರೂಪಕಲಾ ಶಶಿಧರ್ ಅವರನ್ನ ಕೇಳೋಣ. ಪ್ರಬಲ ಆಕಾಂಕ್ಷಾದಂತಹ ಮಹಿಳಾ ಶಾಸಕಿ ರೂಪಾ ಶಶಿಧರ್ ನನ್ನ ಜೊತೆ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, DK ಶಿವಕುಮಾರ್ ಅವರು ಪ್ರಮಾಣ ಸ್ವೀಕರಿಸೋ ದಿವಸ ನೀವು ಅವತ್ತು ಸ್ವೀಕರಿಸ್ತೀರಾ, ನೀವು ಸಚಿವ ಸ್ಥಾನದ ಆಕಾಂಕ್ಷಿನ ಅಂತ? ನಾನು ವೈಯಕ್ತಿಕವಾಗಿ ಸಚಿವ ಸ್ಥಾನದ ಆಕಾಂಕ್ಷೆ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಆದರೆ ಸಮರ್ಥರಿಗೆ, ಹೆಣ್ಮಕ್ಳಿಗೆ ಹೆಚ್ಚಿನ ಅವಕಾಶಗಳನ್ನು ಕೊಡಿ ಅಂತ ನಾನು ಕೇಳ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ನಮ್ಮ ರಾಜ್ಯದಲ್ಲೂ ಹೆಣ್ಮಕ್ಳಿಗೆ ಆದ್ಯತೆ ಕೊಡಿ. ಹೆಣ್ಮಕ್ಳು ಯಾರೇ ಆಯ್ಕೆ ಆಗಿ ಬಂದರೂ ಅರ್ಹತೆಯಿಂದ ಆಯ್ಕೆ ಬಂದಿರ್ತಾರೆ. ಅರ್ಹತೆಯಿಂದ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಹೆಣ್ಮಕ್ಳಿದ್ದಾರೆ. ಇಡೀ ರಾಜ್ಯದ ಹೆಣ್ಮಕ್ಕಳನ್ನು ನಾವು ಪ್ರತಿನಿಧಿಸ್ತೀವಿ. ಇಡೀ ರಾಜ್ಯದ ಹೆಣ್ಮಕ್ಕಳನ್ನ ಅವರಿಗೆ ನಾವು ಸರ್ಕಾರ ಇಷ್ಟು ಆದ್ಯತೆ ಕೊಡ್ತಾ ಇದೆ ಹೆಣ್ಮಕ್ಕಳ ವಿಚಾರದಲ್ಲಿ. ಅದನ್ನು ನಾವು ಗೌರವವಾಗಿ ಒಂದು ಸಂದೇಶ, ಅವರ ಜೊತೆ ಒಡನಾಟ ಮತ್ತು ಅವರಲ್ಲೇ ಆಗೋವಂಥ ಕೆಲವೊಂದು ವಿಚಾರಗಳನ್ನು ನಮ್ಮ ಹತ್ರ ಭಾಳ ಮುಕ್ತವಾಗಿ ಹೇಳ್ಕೊಳ್ಳೋವಂಥ ವಾತಾವರಣ ನಮ್ಮಲ್ಲಿ ಅವಕಾಶ ಆಗತ್ತೆ. ಮತ್ತು ನಾವು ಸರ್ಕಾರಕ್ಕೂ ಅದನ್ನು ಮುಟ್ಟಿಸೋ ಅಂಥದ್ರಲ್ಲಿ ಭಾಳ ಜವಾಬ್ದಾರಿಯಿಂದ, ಶ್ರದ್ಧೆಯಿಂದ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಅದಕ್ಕೆ ನಮ್ಮ ರಾಜ್ಯದಲ್ಲಿ ಆದ್ಯತೆ ಹೆಣ್ಮಕ್ಳಿಗೆ ಕೊಡಲಿ. ಈಗ ರೂಪಕಲಾ ಶಶಿಧರ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಯಾವ ಕಾರಣಕ್ಕೆ ಅಂತ? ಒಂದು ಹೆಣ್ಮಗು ಶಾಸಕಲಾಗಿ ಸಮರ್ಥಲಾಗಿ ಕೆಲಸ ಮಾಡಬೇಕಾದ್ರೆ ಯಾವ ರೀತಿ ನಾವು ಮೈಗೂಡಿಸ್ಕೋಬೇಕು, ಕೆಲಸ ಮಾಡಬೇಕು, ಜನರ ಮನಸ್ಸು ಗೆಲ್ಲಬೇಕು, ಅದೆಲ್ಲ ತುಂಬ ಮುಖ್ಯ ಆಗುತ್ತೆ. ಹಾಗೆ ಜನ ನಮ್ಮನ್ನು ಒಪ್ಕೊಳ್ಳಲ್ಲ. ನಾವು ಸಮರ್ಥರಾಗೋವರೆಗೂ ಜನ ಒಪ್ಕೊಳ್ಳಲ್ಲ. ನನ್ನ ಅನಿಸಿಕೆ, ಹೆಣ್ಮಕ್ಳಿಗೆ ಎಲ್ಲ ಒಳ್ಳೆ ಕಾರ್ಯಕ್ರಮಗಳನ್ನ ತಂದಿದ್ದಾರೆ. ಹೆಣ್ಮಕ್ಳನ್ನ ಗುರ್ತಿಸೋ ಅಂಥದ್ದು, ಅಸಹಾಯಕರನ್ನ, ಬಡವ್ರನ್ನ, ರೈತರನ್ನ, ಕಷ್ಟದಲ್ಲಿರುವಂಥ ಹಬಲೆಯರನ್ನ ಗುರ್ತಿಸೋ ಅಂಥ ಎಷ್ಟೊಂದು ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಮತ್ತು ಆ ಕಾರ್ಯಕ್ರಮಗಳನ್ನ ಅವ್ರನ್ನ ಗೌರವವಾಗಿ ಮುಟ್ಟಿಸೋ ಅಂಥ ಕೆಲಸನೂ ನಮ್ಮ ಸರ್ಕಾರ ಮಾಡಿದೆ. ಅವಕಾಶ ಕೊಟ್ಟಾಗ ಕೆಲಸ ಕಲಿತಾರೆ. ಇನ್ನೂ ರಾಜ್ಯಕ್ಕೆ ಯಾವ ರೀತಿ ಅವ್ರದ್ದೇ ಆದ ರೀತಿ ಸೇವೆ ಮಾಡೋಕ್ಕೆ ಅವಕಾಶ ಆಗುತ್ತೆ, ಮಾಡ್ತಾರೆ ಅನ್ನೋಂಥ ಒಂದು ಆಲೋಚನೆಯಿಂದ ನಾನು ಇಡೀ ರಾಜ್ಯದ ಹೆಣ್ಮಕ್ಕಳನ್ನ ಪರವಾಗಿ ನಾವು ಪ್ರತಿನಿಧಿಸಿದ್ದೀವಿ. ಅವರ ಸಮಸ್ಯೆಗಳು, ಅವರ ಧ್ವನಿಯಾಗಿ, ಅವರ ಶಕ್ತಿಯಾಗಿ ಕೆಲಸ ಮಾಡೋ ದೂರದೃಷ್ಟಿಯಿಂದ ನಾನು ಮಾತಾಡ್ತಿದ್ದೀನಿ. ಜನರಿಂದ ಆಯ್ಕೆ ಆಗಿರ್ತಾರೆ, ನಮಗಿಂತ ಹಿರಿಯರು ಇರ್ತಾರೆ. ಪಕ್ಷ ನಿರ್ಧಾರ ಮಾಡುತ್ತೆ, ಪಕ್ಷಕ್ಕೆ ಜವಾಬ್ದಾರಿ ಇದೆ. ಪಕ್ಷದಲ್ಲಿ ಅವರು ನಿರ್ಧಾರ ತಗೊಳ್ಬೇಕಾಗತ್ತೆ, ಪಕ್ಷ ನಿರ್ಧಾರ ತಗೊಳ್ಬೇಕಾಗತ್ತೆ. ಪಕ್ಷ ಏನಕ್ಕೆ ಆದ್ಯತೆ ಕೊಡುತ್ತೆ, ಯಾರಿಗೆ ಒತ್ತು ಕೊಡ್ತಾ ಇದ್ದಾರೆ ಅನ್ನೋವಂಥದ್ದನ್ನು ವಿಚಾರ ಮಾಡಿದಾಗ ಪಕ್ಷದ ಹಿರಿಯರಿಗೆ ಮತ್ತು ಪಕ್ಷದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿರೋರಿಗೆ ಕೆಲವೊಂದು ವಿಚಾರಗಳನ್ನ ಬಿಡಬೇಕಾಗತ್ತೆ. ಅದು ವೈಯಕ್ತಿಕವಾಗಿ ಏನೂ ಮಾತಾಡಬಾರ್ದು. ಇಷ್ಟು ಕೂಡ ಮಹಿಳಾ ಶಾಸಕಿ ರೂಪಕಲಾ ಶಶಿಧರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಅನಿಲ್ ಕಲ್ಕೆರೆ, ಟಿವಿ9 ಬೆಂಗಳೂರು. ಇನ್ನು ಸಂತೋಷ್ ಲಾಡ್ಗೆ DCM ಸ್ಥಾನ ಕೊಡುವಂತೆ ಆಗ್ರಹ ಕೇಳಿಬರ್ತಾ ಇದೆ. ಮರಾಠ ಸಮುದಾಯದ ಕೋಟಾದಡಿ DCMಗಾಗಿ ಪಟ್ಟು. ಒಂದ್ ಕಡೆ ಮಿನಿಸ್ಟ್ರಿ, ಮತ್ತೊಂದೆಡೆ DCMಗಾಗಿಯೂ ಕೂಡ ಹಲವರು ಪಟ್ಟು ಹಿಡಿತಾ ಇದ್ದಾರೆ. ಬೀದರ್ನಲ್ಲಿ ಮರಾಠ ಸಮುದಾಯದ ಮುಖಂಡರು ಆಗ್ರಹಿಸ್ತಾ ಇದ್ದಾರೆ. ಸಂತೋಷ್ ಲಾಡ್ ಅವರಿಗೆ ಅವಕಾಶ ಸಿಗಬೇಕು. ಸಿದ್ದರಾಮಯ್ಯ ಅವರ ಅತ್ಯಾಪ್ತರಾಗಿದ್ದಾರೆ. ಫೌಂಡೇಶನ್ ಮೂಲಕ ಲಕ್ಷಾಂತರ ಬಡವರಿಗೆ ನೆರವಾಗಿದ್ದಾರೆ. ರೈತರಿಗೆ 10,000 ಉಚಿತ ಬೋರ್ವೆಲ್ ಕೊರೆಸಿದ್ದಾರೆ. 4,000 ವಿಕಲಚೇತನರಿಗೆ ಬೈಕ್ಗಳನ್ನು ವಿತರಿಸಿದ್ದಾರೆ. ಸಾವಿರಾರು ಕಾರ್ಮಿಕರಿಗೆ ಸಂತೋಷ್ ಲಾಡ್ ನೆರವು ಕೊಟ್ಟಿದ್ದು ಅವರಿಗೆ ಅವಕಾಶ ಸಿಗಬೇಕು. ಕಾರ್ಮಿಕ ಸಚಿವರಾಗಿಯೂ ಜನಪರ ಯೋಜನೆಯನ್ನು ಜಾರಿ ಮಾಡಿದ್ದಾರೆ. ಹಾಗಾಗಿ ಅವರಿಗೆ DCM ಸ್ಥಾನ ಸಿಗಬೇಕು ಅಂತ ಸಮುದಾಯ ಸಂತೋಷ್ ಲಾಡ್ ಪರವಾಗಿ ಆಗ್ರಹಿಸ್ತಾರೆ. संतोष लाड आगे बढ़ो, हम तुम्हारे साथ हैं। संतोष लाड आगे बढ़ो, हम तुम्हारे साथ हैं। DCM संतोष लाड की जय।